ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಇವತ್ತು ಬೈಕ್ ಟ್ಯಾಕ್ಸಿ ಮಾಡ್ತಕ್ಕಂಥ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಪೋರ್ಟರ್ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಇವರೆಲ್ಲರಿಗೂ ಕೆಲವೊಂದು ಟಿಪ್ಸ್ ಕೊಡ್ತೀನಿ. ಹೊಸಬ್ರಿಗೆ ಏನ್ ಡೆಲಿವರಿ ಫೀಲ್ಡ್ ಬರ್ತಾರಲ್ಲ, ಯಾವ ತರ ಮಾಡಬೇಕು, ಯಾವ್ಯಾವ ಮೊಬೈಲ್ ಯೂಸ್ ಮಾಡಬೇಕು, ಯಾವ್ಯಾವ ತರ ಸೇಫ್ಟಿ ಇರಬೇಕು, ಈ ತರ ಎಲ್ಲ ಮಾಡಿದ್ರೆ ಎಷ್ಟು ಅರ್ನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತಾನೆ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಪ್ರತಿ ವಿಡಿಯೋದಲ್ಲಿ ನಾವು ಇದೇ ರಿಕ್ವೆಸ್ಟ್ ಮಾಡ್ಕೊಂತಾ ಇರ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ನಿಮ್ಗೆ ಒಳ್ಳೆ ಯೂಸ್ ಆಗುತ್ತೆ, ಯೂಸ್ಫುಲ್ ವಿಡಿಯೋ ಮತ್ತೆ ನೆಕ್ಸ್ಟ್ ಟೈಮ್ ವಾಚ್ ಮಾಡ್ತಾ ಇರ್ಬೋದು. ಏನೇ ಒಂದು ಹೊಸ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳಗೇನು ನೀವೇನು ದುಡ್ಡೇನು ಕೊಡಂಗಿಲ್ಲ, ಫ್ರೀ ಆಗಲ್ವಾ ಯೂಟ್ಯೂಬ್ ಅಲ್ಲಿ. ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಡೆಲಿವರಿ ಬಾಯ್ಸ್ ನ ಬೆಳೆಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲನೇದಾಗಿ ಹೇಳ್ಬೇಕಂದ್ರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಕೆಲಸ ಮಾಡ್ಬೇಕು ಅಂದ್ರೆ ಏನ್ ಬೇಕು? ಮೇನ್ ಮೊಬೈಲು. ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಈ ಕೆಲವ್ರಿಗೆ ಗೊತ್ತಿರಲ್ಲ ಯಾವ ಮೊಬೈಲ್ ತಗೊಂಡ್ರೆ ಡೆಲಿವರಿ ಮಾಡಕ್ ಈಸಿ, ಚಾರ್ಜರ್ ಜಾಸ್ತಿ ಇರ್ಬೇಕಲ್ಲ ಅಂತಾರೆ. ಹೌದು, ಖಂಡಿತ ನಾನು ಒಂದು ಸಜೆಷನ್ ಕೊಡ್ತೀನಿ. ಒಪ್ಪೋ K13 ಇದೆಯಲ್ಲ, ಈ ಮೊಬೈಲ್ ತಗೊಳ್ಳಿ. ನಿಜವಾಗ್ಲೂ ಒಳ್ಳೆ ಲೈಫ್ ಬರುತ್ತೆ ನಿಮಗೆ. ಇದರಲ್ಲಿ ಏನಾಗುತ್ತೆ, 7000 mAh ಬ್ಯಾಟ್ರಿ ಇರೋದ್ರಿಂದವ ನೀವು ಮಾರ್ನಿಂಗ್ ಚಾರ್ಜ್ ಹಾಕೊಂಡು ಹೊರಟ್ರೆ ಈವ್ನಿಂಗ್ ವರ್ಗು ನಿಮಗೆ ಫುಲ್ ಟೈಮ್ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಯಾಕೆಂದ್ರೆ ಡೆಲಿವರಿ ಫೀಲ್ಡ್ ಬರ್ಬೇಕಾದ್ರೆ ಮೈನ್ ಮೊಬೈಲ್ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರ್ಬೇಕು. ಇಲ್ಲಾಂದ್ರೆ ನೀವು ಹಾಫ್ ಡೇಗೆ ಸ್ವಿಚ್ ಆಫ್ ಆಗ್ಬಿಟ್ರೆ ಮತ್ತೆ ಮನೆಗೆ ವಾಪಸ್ ಬರ್ಬೇಕಾಗುತ್ತೆ. ಸೆಂಟ್ರಲ್ ಎಲ್ಲ ಚಾರ್ಜ್ ಹಾಕೊಂಡು ಕುತ್ಕೊಳಕ್ಕೂ ಆಗಲ್ಲ. ಇದೊಂದು ಮೈನ್ ಬೆನಿಫಿಟ್. ಇನ್ನ ವಿವೋ ಇವೆಲ್ಲ ಬರ್ತಾ ಇಲ್ಲ, ಅಷ್ಟು ಬ್ಯಾಟ್ರಿ ಬ್ಯಾಕಪ್ ಇಲ್ಲ, ಇಷ್ಟು ಬಂದಿಲ್ಲ. 7000 mAh ವಿವೋದಲ್ಲಿ ಬಂದಿಲ್ಲ. ಇನ್ನ ಓಪೋ ತಗೊಂಡ್ರೆ ನಿಮಗೆ ಇದೊಂದು ಬೆನಿಫಿಟ್. ಮತ್ತೆ ಓಪೋದಲ್ಲಿ ಇನ್ನೂ ಒಂದು ಆಪ್ಷನ್ ಏನಪ್ಪ ಬರ್ತಿದ್ರೆ, ಡ್ಯೂಯಲ್ ಆಪ್ಗಳು ಯೂಸ್ ಮಾಡಬಹುದು. ಎಲ್ಲ ನೀವು ಪೋರ್ಟರ್ ಆಗಿರ್ಬೋದು, ರಾಪಿಡೋ ಆಗಿರ್ಬೋದು, ಎಲ್ಲ ಡ್ಯೂಯಲ್ ಆಪ್ಗಳು ಯೂಸ್ ಮಾಡಬಹುದು ಓಪೋದಲ್ಲಿ. ಹಂಗಾಗಿ ಇದರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಇದೆ. ಈ ಮೊಬೈಲ್ ಒಂದೇ ಆಪ್ಷನ್ ಅಲ್ಲ, ಎರಡೆರಡು ಆಪ್ಷನ್ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ಓಪೋ K13 ತಗೊಂಡ್ರೆ ನಿಮಗೆ ಒಳ್ಳೆ ಅರ್ನಿಂಗ್ಸ್ ಮಾಡಕ್ಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಪವರ್ ಬ್ಯಾಂಕ್ ಇಟ್ಕೋಬೇಕು ನೀವು. ಕೆಲವರು ಎಲ್ಲರೂ ಓಪೋ K13 ಅಂತ ಅನ್ನಕಲ್ಲ, ಕೆಲವ್ರ ಹತ್ರ ಬೇರೆ ಬೇರೆ ಮೊಬೈಲ್ ಆಲ್ರೆಡಿ ಯೂಸ್ ಮಾಡ್ತಿರ್ತೀರಾ. ಅಂತರ ಏನಾಗುತ್ತೆ, ಮೊಬೈಲ್ ಒಂದು ಪವರ್ ಬ್ಯಾಂಕ್ 10,000 mAh ಇಲ್ಲ ಜಾಸ್ತಿ ಓವರ್ ಟೈಮ್ ಮಾಡ್ತೀವಿ ನೈಟ್ ವರ್ಗ ಅಂದ್ರೆ 20,000 mAh ಇಟ್ಕೊಳ್ಳಿ. ಏನೊಂದು 20,000 mAh ಪವರ್ ಬ್ಯಾಂಕ್ ಆರಾಮಾಗಿ ಸಿಕ್ಬಿಡುತ್ತೆ. ನಿಮ್ಗೆ ಇಟ್ಕೊಂಡ್ರೆ ಒಳ್ಳೆ ಬೆನಿಫಿಟ್. ಗಾಡಿಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ನ ಚಾರ್ಜ್ ಹಾಕ್ಬೇಡಿ. ತುಂಬಾ ಜನ ನೋಡ್ತಾ ಇರ್ತೀನಿ, ಗಾಡಿಲಿ ಚಾರ್ಜ್ ಹಾಕೊಂಡಿರ್ತಾರೆ. ಗಾಡಿಲಿ ಚಾರ್ಜ್ ಹಾಕೋಬೇಡಿ. ಯಾಕೆಂದ್ರೆ ಗಾಡಿಲಿ ಚಾರ್ಜ್ ಹಾಕೋದ್ರಿಂದ ನಿಮ್ಮ ಬ್ಯಾಟ್ರಿ ಆದಷ್ಟು ಬೇಗ ಡೌನ್ ಆಗ್ಬಿಡುತ್ತೆ. ಹಂಗಾಗಿ ಏನಾಗುತ್ತೆ, ಸೆಲ್ಫ್ ಆನ್ ಆಗಲ್ಲ, ಮತ್ತೆ ಗಾಡಿ ಪ್ರಾಬ್ಲಮ್ ಆಗೋದು, ಇದೆಲ್ಲ ಸಮಸ್ಯೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮಳೆಗಾಲ ಬಂದ್ರೆ ಗೊತ್ತಿರಬೇಕು, ಸ್ವಲ್ಪ ಕೂಲ್ ಆಗಿರೋದ್ರಿಂದ ಏನಾಗುತ್ತೆ, ಬ್ಯಾಟ್ರಿ ಬೇಗ ವೀಕ್ ಆದ್ರೆ ಆನ್ ಆಗಲ್ಲ. ಸಮ್ಮರ್ ಟೈಮಲ್ಲಿ ಏನೋ ಆಗುತ್ತೆ, ತೊಂದರೆ ಇಲ್ಲ. ಅದಕ್ಕೋಸ್ಕರ ಆದಷ್ಟು ನೀವು ಪವರ್ ಬ್ಯಾಂಕ್ ಯೂಸ್ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್. ಇನ್ನು ಮೇನ್ ಇಂಪಾರ್ಟೆಂಟ್ ಒಂದು ಮೆಸೇಜ್ ಏನಪ್ಪಾ ಅಂದ್ರೆ, ಇವು ಜಾಸ್ತಿ ಯಾವಾಗ್ಲೂ ಬೈಕ್ ಸ್ಟ್ಯಾಂಡ್ ಅಲ್ಲಿ ಮೊಬೈಲ್ ನ ಹಾಕ್ಬೇಡಿ. ಯಾಕೆಂದ್ರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಮೊಬೈಲ್ ಡಿಸ್ಪ್ಲೇ ಸ್ವಲ್ಪ ಹೀಟ್ ಆದ್ರೂ ಸಾಕು, ಫುಲ್ ಡಿಸ್ಪ್ಲೇ ಆಫ್ ಆಗ್ಬಿಡುತ್ತೆ. ಯಾಕಂದ್ರೆ ಇವಾಗ ಮುಂಚೆ ತರ ಇಲ್ಲ, ಮೊಬೈಲ್ ಸಾಫ್ಟ್ವೇರ್ ಚೇಂಜ್ ಮಾಡಿದ್ದಾನೆ. ಮುಂಚೆ ಎಲ್ಲ ಎಷ್ಟೇ ಹೀಟ್ ಆದ್ರೆ ಮೊಬೈಲ್ ಹ್ಯಾಂಗ್ ಆಗ್ತಿರಲಿಲ್ಲ, ಜಾಸ್ತಿ ಹೀಟ್ ಆದಾಗ ಬ್ಲಾಸ್ಟ್ ಆಗೋದು, ಬೆಂಕಿ ಹೊತ್ಕೊಂಡ್ಬಿಡೋದು. ಬಟ್ ಇವಾಗ ಆ ಒಂದು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಏನ್ ಮಾಡಿದಾನೆ, ಹೊಸ ಸಾಫ್ಟ್ವೇರ್ ತಂದಿದ್ದಾನೆ ಇವಾಗ ಬರ್ತಾ ಇರೋ ಮೊಬೈಲ್ಗಳಿಗೆಲ್ಲವ. ಸ್ವಲ್ಪ ಮೊಬೈಲ್ ಹೀಟ್ ಆದ್ರೂ ನಿಮ್ಮ ಮೊಬೈಲ್ ಏನು ವರ್ಕ್ ಆಗಲ್ಲ, ಗೂಗಲ್ ಮ್ಯಾಪ್ ಬಿಟ್ರೆ ಬೇರೆ ಏನು ವರ್ಕ್ ಆಗಲ್ಲ, ಫುಲ್ ಹ್ಯಾಂಗ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಸ್ಟ್ಯಾಂಡ್ ಅಲ್ಲಿ ಮೊಬೈಲ್ ಇಡೋದು ಕಮ್ಮಿ ಮಾಡಿ, ಪಾಕೆಟ್ ಅಲ್ಲೇ ಇಟ್ಕೊಳ್ಳಿ. ಸುಮಾರು ಇವಾಗ ಸಮ್ಮರ್ ಗೊತ್ತಿರ್ಬೇಕು, ಬೆಂಗಳೂರಲ್ಲಿ 38-39 ಡಿಗ್ರಿ ಇರೋದ್ರಿಂದ ಜಸ್ಟ್ 2 ರಿಂದ 3 ನಿಮಿಷ ನೀವು ಸ್ಟ್ಯಾಂಡ್ ಅಲ್ಲಿ ಬಿಸಿಲಲ್ಲಿ ಎಲ್ಲಾರು ಸಿಗ್ನಲ್ ಅಲ್ಲಿ ನಿಂತ್ಕೊಂಡ್ರು ಫುಲ್ ಮೊಬೈಲ್ ಹೀಟ್ ಆಗ್ಬಿಡುತ್ತೆ. ಮಳೆಗಾಲ ಬರೋ ಗಂಟ ಆದಷ್ಟು ನೀವು ಮೊಬೈಲ್ ನ ಪಾಕೆಟ್ ಅಲ್ಲಿ ಇಟ್ಕೊಂಡು ಡ್ಯೂಟಿ ಮಾಡಿ. ಒಂದು ಹೆಡ್ ಸೆಟ್ ಕಂಪಲ್ಸರಿ ಯೂಸ್ ಮಾಡಿ. ಯಾಕಂದ್ರೆ ಹೆಡ್ ಸೆಟ್ ಇಲ್ಲ ನಿಮಗೆ ಕೆಲಸನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಕಸ್ಟಮರ್ಗಳು ಫೋನ್ ಮಾಡ್ತಾ ಇರ್ತಾರೆ. ಇಲ್ಲ ನೀವು ಲೊಕೇಶನ್ ಹಾಕೊಂಡು ಹೋಗ್ಬೇಕಂದ್ರೆ ಸ್ಟ್ಯಾಂಡ್ ಅಲ್ಲಿ ಹಾಕೊಂಡು ನೋಡಕ್ಕೂ ಆಗಲ್ಲ ಕೆಲವೊಬ್ಬರಿಗೆ. ಹೆಡ್ ಸೆಟ್ ಇದ್ಬಿಟ್ರೆ ಜೋಬಲ್ಲಿ ಹಾಕೊಂಡು ಹೋದ್ರೆ ನೀವು ಆರಾಮಾಗಿ ಲೆಫ್ಟ್ ರೈಟ್ ಸ್ಟ್ರೈಟ್ ಎಲ್ಲ ಹೇಳ್ತಾ ಇರುತ್ತೆ, ಅದನ್ನ ಫಾಲೋ ಮಾಡ್ಕೊಂಡ್ರೆ ನೀವು ಡ್ಯೂಟಿ ಮಾಡಬಹುದು. ಸ್ಟ್ಯಾಂಡ್ ಅಲ್ಲಿ ಹಾಕೊಂಡಿಲ್ಲ ಅಂದ್ರೆ ಇದು ಒಂದು ಸಮಸ್ಯೆ. ಅದಕ್ಕೋಸ್ಕರ ಆದಷ್ಟು ನೀವು ಒಳ್ಳೆ ಹೆಡ್ ಸೆಟ್ ಯೂಸ್ ಮಾಡಿ. ಅದು ಒಳ್ಳೆ ಚಾರ್ಜ್ ಚೆನ್ನಾಗಿ ಬರತ್ತಾರ, 2 ದಿನ 3 ದಿನ ಬರತ್ತಾರ ಒಂದೊಂದು ಹೆಡ್ ಸೆಟ್ ನ ಯೂಸ್ ಮಾಡ್ಕೊಳ್ಳಿ. ಇದಾಗೋಯ್ತು. ಇದು ಬಿಟ್ರೆ ನೆಕ್ಸ್ಟ್ ಫುಲ್ ಹೆಲ್ಮೆಟ್, ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಹಾಕೊಳ್ಳಿ. ನೀವು ಅಷ್ಟೇನೆ ಒಳ್ಳೆ ಹೆಲ್ಮೆಟ್ ಹಾಕ್ಬೇಕು, ಕಸ್ಟಮರ್ಗೂ ಅಷ್ಟೇ ಒಳ್ಳೆ ಹೆಲ್ಮೆಟ್ ಕೊಡ್ಬೇಕು. ಅವಾಗ ಮಾತ್ರ ನಿಮಗೆ ಸೇಫ್ ರೈಡ್ ಇರುತ್ತೆ ನಿಮಗೆ. ಇಲ್ಲಾಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಯಾಕಂದ್ರೆ ಬೈಕ್ ಸಣ್ಣ ಪುಟ್ಟ ಯಾವ್ದಾದ್ರು ಬೇರೆ ಗಾಡಿ ಟಚ್ ಆಗಿದ್ರು, ಇಲ್ಲ ಒಂದು ಮಳಲು ಕಲ್ಲು ಸಣ್ಣ ಪುಟ್ಟ ಇದ್ರು ಚೂರ್ ಸ್ಕಿಡ್ ಆದ್ರೂ ಗಾಡಿ ಬಿದ್ದೋಗತಕ್ಕ ಸಾಧ್ಯತೆ ಜಾಸ್ತಿ. ಯಾಕಂದ್ರೆ ಬೈಕ್ ಅಷ್ಟು ಸೇಫ್ಟಿ ಇಲ್ಲ. 3 ವೀಲರ್ 4 ವೀಲರ್ ಡಿಫೆಂಡ್ ಮಾಡಿ ನೋಡಿದ್ರೆ ಬೈಕ್ ತುಂಬಾ ಅಷ್ಟು ಸೇಫ್ಟಿ ಇಲ್ಲದೆ ಇರೋ ಕಾರಣ ಆದಷ್ಟು ನೀವು ಫುಲ್ ಹೆಲ್ಮೆಟ್, ಹ್ಯಾಂಡ್ ಗ್ಲೌಸ್ ಸ್ವಲ್ಪ ಸೇಫ್ ಆಗಿ ಹಾಕೊಂಡ್ರೆ ನಿಮಗೆ ಏನೇ ಒಂದು ಕೆಳಗಡೆ ಬಿದ್ರು ಅಂತ ಮೇಜರ್ ರೇಟ್ ಏನು ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರ್ತೇನೆ, ಆದಷ್ಟು ಏನ್ ರೈಡ್ ಮಾಡ್ತಾರ ಬೆಳಗಿನ ಸಾಯಂಕಾಲದಾಗ ಡ್ಯೂಟಿ ಮಾಡೋರು ಹ್ಯಾಂಡ್ ಗ್ಲೌಸ್ ಹಾಕೊಂಡ್ರೆ ಬೆಸ್ಟ್. ಬರೀ ಗಾಡಿ ಓಡ್ಸಕ್ಕೆ ಅಂತ ಹ್ಯಾಂಡ್ ಗ್ಲೌಸ್. ಕೆಳಗಡೆ ಬಿದ್ದಾಗ ನೀವು ಫಸ್ಟ್ ಕೊಡೋದು ಏನು, ಕೈಯೇ ಕೊಡೋದು ಕೆಳಗಡೆ ಬಿದ್ದಾಗ. ಆ ಹ್ಯಾಂಡ್ ಗ್ಲೌಸ್ ಇದ್ರೆ ಆದಷ್ಟು ನಿಮ್ಮ ಕೈ 100ಕ್ಕೆ 90% ಕವರ್ ಆಗುತ್ತೆ, ಸೇಫ್ ಆಗಿರುತ್ತೆ. ಇದಕ್ಕೋಸ್ಕರನೇ ಹೇಳ್ತಾ ಇರ್ತೀವಿ. ಮತ್ತೆ ಹಗ್ಲು ಗಾಡಿ ಓಡಿಸಿ ಏನಾಗುತ್ತೆ, ಕೈ ಎಲ್ಲ ರಫ್ ಆಗ್ಬಿಡುತ್ತೆ. ಹ್ಯಾಂಡ್ ಗ್ಲೌಸ್ ಇಲ್ಲ ಅಂದ್ರೆ ಎಸ್ಲಿಟರ್ ಕೊಟ್ಟು ಕೊಟ್ಟು ಹ್ಯಾಂಡ್ ಹಿಡಿದಿರ್ತೀವಿ ಟೈಟ್ ಆಗಿ, ಕೈ ಎಲ್ಲ ಫುಲ್ ರಫ್ ಆಗಿ ಗಂಟು ತರ ಆಗ್ಬಿಡ್ತವೆ. ಅದಕ್ಕೋಸ್ಕರ ಹೇಳೋದು ಸೇಫ್ ಆಗಿರ್ಬೇಕಂದ್ರೆ ಹ್ಯಾಂಡ್ ಗ್ಲೌಸ್ ಹಾಕೊಳ್ಳಿ. ಇವೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್.
ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಪವರ್ ಬ್ಯಾಂಕ್ ಆಗಿರ್ಬೋದು, ಇವೇನು ತಿಂಗಳ ತಗೊಳಂಗಿಲ್ಲ. ಒನ್ ಟೈಮ್ ತಗೊಂಡ್ರೆ ವರ್ಷ 2 ವರ್ಷದವರೆಗೂ ಏನು ಆಗಲ್ಲ. ನೀವು ಒಳ್ಳೆ ಕ್ವಾಲಿಟಿ ತಗೊಂಡ್ರೆ ಅದಕ್ಕೋಸ್ಕರ ಡೆಲಿವರಿ ಫೀಲ್ಡಿಗೆ ಬರ್ತೀರಾ ಅಂದ್ರೆ ಇಷ್ಟು ಸೇಫ್ಟಿ ಇಟ್ಕೊಳ್ಳೇಬೇಕು ನೀವು. ಇದಾದ್ರೆ ಬೈಕ್ ವಿಚಾರಕ್ಕೆ ಕೆಲವರು ಯಾವ ಬೈಕ್ ತಗೊಂಡ್ರೆ ಡೆಲಿವರಿ ಫೀಲ್ಡ್ಗೆ ಮೈಲೇಜ್ ಬರುತ್ತೆ, ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು ಅಂತ ಕೆಲವ್ರಿಗೆ ಅದು ಗೊತ್ತಿರಲ್ಲ. ನನ್ನ ಪ್ರಕಾರ ಗೊತ್ತಿರೋ ಪ್ರಕಾರ ಹೇಳ್ತೀನಿ ಕೇಳಿ. ನೀವು ಕಮರ್ಷಿಯಲ್ ಮೆಟೀರಿಯಲ್ ಡೆಲಿವರಿ ಮಾಡ್ತೀನಿ ಬರೀ ಯಾವಾಗ್ಲೂ ಅಂದ್ರೆ ಸ್ಕೂಟಿ ತಗೊಂಡ್ಬಿಡಿ. ಯಾಕಂದ್ರೆ ಸ್ಕೂಟಿ ಅಂದ್ರೆ ನೀವು ಮಲ್ಟಿಪಲ್ ಆರ್ಡರ್ ಹಾಕೊಂಡು ಹೋಗಕ್ಕೆ, ಇಲ್ಲ ದೊಡ್ಡ ದೊಡ್ಡ ಐಟಮ್ ಕೊಡ್ತಾರೆ ಕಸ್ಟಮರ್ ಮುಂದೆ ಇಟ್ಕೊಳಕ್ಕೆ, ಸ್ಪೇಸ್ ಇರುತ್ತೆ, ನಿಮಗೆ ಒಳ್ಳೆ ಬೆನಿಫಿಟ್ ಇದು. ಇಲ್ಲ, ನಾವು ಬೈಕ್ ಟ್ಯಾಕ್ಸಿನೇ ಮಾಡ್ತೀವಿ. ಬೈಕ್ ಟ್ಯಾಕ್ಸಿ ಬಿಟ್ಟರೆ ಬೇರೆ ಏನು ಮಾಡಲ್ಲ. ನಮ್ಮ ಹತ್ರ ಬೇರೆ ಯಾವುದೂ ಆ್ಯಪ್ ಇಲ್ಲ. ಹಂಗಾಗಿ ನಮಗೆ ಬೈಕ್ ಟ್ಯಾಕ್ಸಿ ಮಾಡಬೇಕು ಅನ್ನೋರಿಗೆ ಯಾವ ಗಾಡಿ ಬೇಕಪ್ಪ ಅಂದರೆ ಗೇರ್ ಗಾಡಿ ತೊಗೊಂಬಿಡಿ. ಗೇರ್ ಗಾಡೀಲಿ ಯಾವುದೋ ಒಳ್ಳೆ ಮೈಲೇಜ್ ಬರ್ತಕ್ಕಂಥ ಗಾಡಿ, ಹೀರೋ ಆಗಿರ್ಬೋದು, ಹೋಂಡಾ ಆಗಿರ್ಬೋದು, ಪ್ಲಾಟಿನಮ್ಮು, ಟಿ ವಿ ಎಸ್ ವಿಕ್ಟರು, ಈ ಥರ ಗಾಡಿ ತಗೊಂಡ್ರೆ ಅಬೋ 50 ಮೇಲೆ ಮೈಲೇಜ್ ಬರ್ತವೆ. 50 to 60 70ವರೆಗೂ ಬರುತ್ತೆ ಕೆಲವೊಂದು ಗಾಡಿಗಳು. ಇಂಥ ಗಾಡಿ ಆದರೆ ನಿಮಗೆ ಒಂದು 200 ರುಪೀಸ್ ಹಾಕ್ಸ್ಕೊಂಡ್ರೆ ನೀವು ಫರ್ ಡೇಗೆ ಒಂದು 2000 ಅರ್ನಿಂಗ್ಸ್ ಮಾಡ್ಬೋದು. ಯಾಕಂದ್ರೆ ಅಷ್ಟೇ, ನಿಮಗೆ 70 ಕಿಲೋಮೀಟರ್ ಬರುತ್ತೆ ಅಂದರೆ ಮೈಲೇಜ್ 60ರಿಂದ 70, 200 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಸಾಕು, ನಿಮ್ಗೆ ಆರಾಮಾಗಿ 2000 ರೂಪಾಯಿ ಅರ್ನಿಂಗ್ಸ್ ಆರಾಮ ಮಾಡ್ಕೋಬೋದು. ಬರೀ ಬೈಕ್ ಟ್ಯಾಕ್ಸಿನೇ ಮಾಡ್ತೀವಿ ನಾವು, ಬೇರೆ ಏನು ಮಾಡೋಕ್ಕಾಗಲ್ಲ. ಯಾಕೆಂದರೆ ಗೇರ್ ಗಾಡಿ ಆಗಿರೋದ್ರಿಂದ ನಿಮಗೇನಾಗುತ್ತೆ, ಕಸ್ಟಮರ್ಗೆ ಸ್ವಲ್ಪ ಬ್ಯಾಲೆನ್ಸ್ ಕಂಟ್ರೋಲ್ ಮಾಡ್ಬೋದು. ಮತ್ತು ಸಡನ್ನ ಪಿಕಪ್ ಆಗುತ್ತವೆ, ಚೆನ್ನಾಗಿ ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದು. ಔಟ್ ಆಫ್ ಝೋನಲ್ಲಿ ಹೋಗ್ಬೇಕಾದ್ರೆ ಗಾಡಿ ಸ್ಕಿಡ್ ಆಗಲ್ಲ, ಸಡನ್ ಅಂತ ಬ್ರೇಕ್ ಹೊಡೆದ್ರೆ ಕಂಟ್ರೋಲ್ ಮಾಡ್ಬೋದು. ಯಾಕೆಂದರೆ ಸ್ಕೂಟಿ ಅಂದರೆ ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಬ್ರೇಕ್ ಹಿಡಿದ್ರೂ ಸ್ಕಿಡ್ ಆಗಿ ಬಿದ್ದೋಗತಕ್ಕಂಥದ್ದು ಜಾಸ್ತಿ ಇದೆ. ಬೈಕ್ ಅಷ್ಟರ ಬಗ್ಗೆ ಸ್ಕಿಡ್ ಆಗಲ್ಲ, ಡಿಸ್ಕ್ ಬ್ರೇಕ್ ಇರೋದ್ರಿಂದ ಸ್ವಲ್ಪ ಒಂದು 50ರಲ್ಲಿ ಹೋಗ್ತಿದ್ರೆ ನೀವು ಕಂಟ್ರೋಲ್ ಮಾಡ್ಬೋದು, ಬೈಕು ಕಂಟ್ರೋಲ್ ಆಗುತ್ತೆ. ಅದಕ್ಕೋಸ್ಕರ ನಾವು ಬರೀ ಇದೇ ಮಾಡ್ತೀವಿ. ಬೈಕ್ ಟ್ಯಾಕ್ಸಿನವರು ಗೇರ್ ಗಾಡಿ ತಗೊಳ್ಳಿ. ಇಲ್ಲಪ್ಪ ನಮ್ಮ ಹತ್ರ ಮಲ್ಟಿಪಲ್ ಆ್ಯಪ್ ಇದೆ, ನಾವು ಹತ್ರ ಪೋರ್ಟರ್ ಇದೆ, ಅಂಕಲ್ ಇದೆ, ರಾಪಿಡೋ ಇದೆ, ಓಲಾ ಒಬ್ಬರು ಎಲ್ಲ ಮಿಕ್ಸಿಂಗ್ ಮಾಡ್ತೀವಿ ಅನ್ನೋರು ಸ್ಕೂಟಿನೇ ಚೂಸ್ ಮಾಡ್ಬೇಕು ನೀವು. ಯಾಕೆಂದರೆ ಸ್ಕೂಟಿ ಬಿಟ್ಟರೆ ಬೇರೆ ಯಾವ ಬೈಕಲ್ಲೂ ಮಾಡೋಕ್ಕಾಗಲ್ಲ. ಎಲ್ಲ ಥರ ಆ್ಯಪ್ ಇಟ್ಕೊಂಡಿರೋರು, ಯಾಕಂದರೆ ಇವತ್ತು ಆಲ್ಮೋಸ್ಟ್ 100ಕ್ಕೆ 80% ಮಲ್ಟಿಪಲ್ ಆ್ಯಪ್ ಯೂಸ್ ಮಾಡ್ತಾರೆ ಎಲ್ಲರೂ. ಯಾಕಂದರೆ ಸಿಂಗಲ್ ಆ್ಯಪ್ ಇಟ್ಕೊಂಡು ಬೆಳಗಿನ ಸಾಯಂಕಾಲ ತನಕ ಬೆಂಗಳೂರೆಲ್ಲ ನಾಯಿ ಥರ ಸುತ್ತಿದ್ರೆ 1000 ರೂಪಾಯಿ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ಅನ್ನೋದು ಡೆಲಿವರಿ ಬಾಯ್ಸ್ಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವಾಗ ಸುಮಾರು ಜನ ಮಲ್ಟಿಪಲ್ ಆ್ಯಪ್ ಇಟ್ಕೊಂಡು ಒಂದೇ ರೂಟ್ 2-3 ಆರ್ಡ್ರ್ ಹಾಕೊಂಡು ಹೋಗ್ತಾರೆ. ಯಾಕೆ ಇದರಿಂದ ಬೆನಿಫಿಟ್, ಒಂದು ಹಾಫ್ ಆನ್ ಅವರ್ ಎಲ್ಲರೂ ಒಂದು ಜಾಗದಲ್ಲಿ ವೆಯ್ಟ್ ಮಾಡಿ ಒಂದೇ ರೂಟ್ 2-3 ಆರ್ಡ್ರ್ ಹಾಕೊಂಡು ಹೋದ್ರೆ ಅಲ್ಲೇ ಡಬಲ್ ಅರ್ನಿಂಗ್ಸ್ ಆಗುತ್ತೆ. ಅದಕ್ಕೋಸ್ಕರ ಇಂಥವ್ರು ಸ್ಕೂಟಿ ತಗೊಳ್ಳಿ. ಸ್ಕೂಟಿ ಅಂದರೆ ಇನ್ನೇನು ಯಾವ್ದು ಆಕ್ಟಿವ್ ಆಗಿರ್ಬೋದು, ಟಿ ವಿ ಎಸ್ ಆಗಿರ್ಬೋದು, ಜುಪಿಟರು, ಆಕ್ಸಿಸ್ 125 ಸುಮಾರು ಇದ್ದಾವೆ. ಅದರಲ್ಲೆಲ್ಲ ಸ್ವಲ್ಪ ಬೆಸ್ಟ್ ಅಂದರೆ ಆಕ್ಟಿವ್ ಅಂದರೆ ಸ್ವಲ್ಪ ಜಾಸ್ತಿ ಮೈಲೇಜ್ ಕೊಡೋದು. ಇವಕ್ಕೆಲ್ಲ ಡಿಫೈನ್ ಮಾಡಿ ನೋಡಿದ್ರೆ ಆಕ್ಟಿವ್ 50ವರೆಗೂ ಬರುತ್ತೆ, 45-50ವರೆಗೂ ಬರುತ್ತೆ, ಸ್ವಲ್ಪ ಸರ್ವಿಸ್ ಚೆನ್ನಾಗಿ ಮಾಡಿ ಇಟ್ಕೊಂಡ್ರೆ. ಹಂಗಾಗಿ ನೀವು ಈ ಒಂದು ಇಟ್ಕೊಂಡ್ರೆ ಮಲ್ಟಿಪಲ್ಲು ಆ್ಯಪ್ಗಳು ಇಟ್ಕೊಂಡ್ರೆ ಬೆಸ್ಟ್. ನೀವು ಒಂದೇ ರೂಟ್ 3-4 ಆರ್ಡ್ರ್ ಹಾಕೊಂಡು ಹೋಗಿ ಆರಾಮ ನೀವು ಮಾಡ್ಬೋದು. ಫ್ರಂಟಲ್ಲಿ ಯಾವ್ದಾರು ಒಂದು 500 ರೂಪಾಯಿ ಕೊಟ್ರೆ ಯಾವ್ದಾದ್ರು ಅರ್ನಿಂಗ್ಸ್ ಬಂದು ಒಂದು ಬಾಕ್ಸ್ ಬಂದರೆ ಫ್ರಂಟಲ್ಲಿ ಇಟ್ಕೋಬೋದು ಸ್ಕೂಟಿ ಮುಂದೆ. ಅದೇ ರೂಟ್ ಯಾವ್ದಾರು ಇನ್ನೊಂದು ರಾಪಿಡೋ ಇಲ್ಲ ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಒಂದು 200-300 ಬಿತ್ತಂದರೆ ಆರಾಮ ಪ್ಯಾಸೆಂಜರ್ ಹಿಂದೆ ಕೂರಿಸ್ಕೊಂಡು ಹೋಗ್ಬೋದು. ಡಬಲ್ ಆರ್ಡ್ರ್ ಅಲ್ಲೇ ಬಂದೋಯ್ತು. 700 ರೂಪಾಯಿ ಒಂದೇ ರೂಟ್ ಬಂದುಬಿಟ್ರೆ 200 ರೂಪಾಯಿ ನಿಮಗೆ ಪೆಟ್ರೋಲ್ ಆಗಿಬಿಡುತ್ತೆ, ಫುಲ್ ಡೇ ಅಲ್ಲೇ ಬಂದುಬಿಡುತ್ತೆ. ಎಲ್ಲ ರೂಟು ಡಬಲ್ ಸಿಕ್ಕಲ್ಲ ನಿಮಗೆ, ಯಾವ್ದಾದ್ರು ಒಂದು ರೂಟ್ ಸಿಗುತ್ತೆ ಒಟ್ಟಿನಲ್ಲಿ. ನೀವು ಬೆಳಗಿನ ಸಾಯಂಕಾಲ ತನಕ ಮಾಡ್ತೀರಾ ಅಂದರೆ 1-2 ರೂಟು ಡಬಲ್ ಆರ್ಡ್ರ್ ಮಲ್ಟಿಪಲ್ ಸಿಗ್ತವೆ. 100 ರೂಪಾಯಿಂದ 150-200 ರೂಪಾಯಿ ಯಾವ್ದಾದ್ರು ಒಂದು ಚಿಕ್ಕ ಆರ್ಡ್ರ್ ಅಂತೂ ಒಂದು ರೂಟ್ ಸಿಗ್ತವೆ. ಇದರಿಂದ ಡಬಲ್ ಅರ್ನಿಂಗ್ಸ್ ಆಗೋದ್ರಿಂದ ಒಳ್ಳೆ ಬೆನಿಫಿಟ್ ಇದೆ ಸ್ಕೂಟಿ ಇರೋದ್ರಿಂದ. ಅದಕ್ಕೋಸ್ಕರ ನಾವು ಮಲ್ಟಿಪಲ್ ಯೂಸ್ ಮಾಡ್ತೀನಿ, ಅವರು ಸ್ಕೂಟಿನೇ ಯೂಸ್ ಮಾಡಿ. ಇದು ಒಳ್ಳೆ ಬೆಸ್ಟ್ ಚಾಯ್ಸು ನಿಮಗೆ. ಸಿಂಗಲ್ ಆ್ಯಪ್ ಇರೋರು ಬೈಕ್ ಟ್ಯಾಕ್ಸಿ ಒನ್ಲಿ ಮಾಡ್ತೀವಿ ಅಂದರೆ ಗೇರ್ ಗಾಡಿ ತಗೊಳ್ಳಿ. ಇಷ್ಟೇ ಡಿಫ್ರೆನ್ಸ್ ಅವಕ್ಕೆ. ಯಾಕಂದರೆ ಗೇರ್ ಗಾಡಿಲಿ ಮೈಲೇಜ್ ಜಾಸ್ತಿ ಬರುತ್ತೆ, ಸ್ವಲ್ಪ ಗಾಡಿ ಕಂಟ್ರೋಲ್ ಮಾಡ್ಬೋದು. ಸ್ಕೂಟಿ ಕಂಟ್ರೋಲ್ ಆಗಲ್ಲ. ಮಲ್ಟಿಪಲ್ ಆ್ಯಪ್ ಯೂಸ್ ಮಾಡೋರಿಗೆ ಬೆಸ್ಟ್ ಆಪ್ಷನ್ನು. ಸುಮಾರು ಜನ ನಾವು ನೋಡ್ತಾ ಇರ್ತೀವಿ ಮಾರ್ಕೆಟಿಂದ ಆಲ್ಮೋಸ್ಟ್ ಎಲ್ಲ ಮಲ್ಟಿಪಲ್ ಆ್ಯಪ್ ಯೂಸ್ ಮಾಡ್ತಾರೆ. ಆ ಫ್ರೆಂಡ್ ಅಕೌಂಟಲ್ಲಿ ಒಂದೊಂದು ಐಡಿ, ಇಲ್ಲ ರಿಲೇಷನ್ ಅಕೌಂಟಲ್ಲಿ ಯಾವುದೋ ಇನ್ನೊಂದು ಐಡಿ ಮಾಡ್ಕೊಂಡು ಕೆಲವರು 2 ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ, ಕೆಲವರು 3 ಮೊಬೈಲ್ ಇಟ್ಟಿರ್ತಾರೆ. ಅದಕ್ಕೋಸ್ಕರ ಈ 2-3 ಮೊಬೈಲ್ ಇಟ್ಕೊಂಡು ಸುಮ್ಮನೆ ಟೆನ್ಷನ್. ಎಲ್ಲರೂ ಮೊಬೈಲ್ ಇಟ್ಟು ಇದನ್ನ ಯಾವ್ದಾರು ಆರ್ಡರ್ ಎತ್ಕೊಂಡು ಹೋದಾಗ ಮೊಬೈಲ್ ಮಾರ್ಕ್ಬಿಟ್ಟು ಮೊಬೈಲ್ ಕಳೆದೋಗೋತಕ್ಕಂಥ ಸಾಧ್ಯತೆ ಜಾಸ್ತಿ. 2-3 ಮೊಬೈಲ್ ಯೂಸ್ ಮಾಡೋದ್ರಿಂದ ಡೆಲಿವರಿ ಫೀಲ್ಡಲ್ಲಿ ಅದು ಇದು ಟೆನ್ಷನಲ್ಲಿ ಮೊಬೈಲ್ ಕಳೆದೋಗೋತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಓಪ್ಪೋ K13ನಲ್ಲಿ ಎಲ್ಲ ಡ್ಯೂಯಲ್ ಆ್ಯಪ್ಗಳು ಯೂಸ್ ಮಾಡ್ಬೋದು. ಇದರಲ್ಲಿ ಒಂದು ಮೊಬೈಲ್ ಇದ್ದರೆ ಸಾಕು ನಿಮಗೆ. ಪೋರ್ಟ್ರ್ ಆ್ಯಡ್ ಮಾಡ್ಬೋದು, ರಾಪಿಡೋ ಮಾಡ್ಬೋದು, ಅಂಕಲ್ ಮಾಡ್ಬೋದು. ಎಲ್ಲ ಡ್ಯೂಯಲ್ ಆ್ಯಪ್ ಯೂಸ್ ಮಾಡೋದ್ರಿಂದ ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಸಾಕು 3-4 ಆ್ಯಪು, ಜಾಸ್ತಿ ಏನು ಬೇಡ. ಪೋರ್ಟ್ರಲ್ಲಿ ಇಟ್ಕೊಂಡು ರಾಪಿಡೋ ಒಂದು ಅಂಕಲ್ಲು, ಇಲ್ಲ ಓಲಾ ಊಬರ್ ಅಂತ ಎಲ್ಲರೂ ಇದ್ದೇ ಇರುತ್ತೆ. ಇಟ್ಟಿಟ್ಕೊಂಡ್ರೆ ನೀವು ಒಳ್ಳೆ ಅರ್ನಿಂಗ್ಸ್ ಮಾಡ್ಬೋದು. ಸುಮಾರು ಇರೋ ಎಲ್ಲ ಡೆಲಿವರಿ 10-15 ಆ್ಯಪ್ಗಳನ್ನ ಇಟ್ಕೊಂಡ್ರೆ ನೀವು ಯಾವುದೋ ಡ್ಯೂಟಿ ಮಾಡೋಕ್ಕಾಗಲ್ಲ, ಯಾವುದೋ ನೋಡೋಕ್ಕಾಗಲ್ಲ. ಯಾಕಂದ್ರೆ ಇವಾಗ ಮಾರ್ಕೆಟಲ್ಲಿ ಹೆವಿ ಆರ್ಡರ್ ಬರ್ತಾರಿಂದ ಸಿಂಗಲ್ ಆ್ಯಪ್ ಇಟ್ಕೊಂಡು ಆನ್ ಮಾಡ್ಕೊಂಡ್ರೆ ಆರ್ಡರ್ ಎತ್ತಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನೀವು 4-5 ಆ್ಯಪ್ ಆನ್ ಮಾಡ್ಕೊಂಡ್ಬಿಟ್ರೆ ಯಾವ ಆ್ಯಪಲ್ಲೂ ಆರ್ಡರ್ ಎತ್ತಕ್ಕಾಗಲ್ಲ. ಎಲ್ಲ ಸ್ಕ್ರೀನ್ ಮೇಲೆ ಅವು ಇವು ಎಲ್ಲ ಮಿಕ್ಸಿಂಗಾಗಿ ಬರ್ತಾ ಇರ್ತವೆ, ಯಾವ ಆರ್ಡ್ರ್ ಕೈ ಸಿಗಲ್ಲ. ಅದಕ್ಕೋಸ್ಕರ 2-3 ಆ್ಯಪ್ ಇಟ್ಕೊಂಡ್ರೆ ಆರಾಮ ನೀವು ಒಂದೇ ರೂಟ್ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದರೆ ಅದೇ ರೂಟ್ ಆರಾಮಾಗಿ ಒಂದು 1000 ರೂಪಾಯಿ ಒಂದೇ ರೂಟ್ ಎತ್ಕೊಂಡು ಹೋಗ್ಬೋದು. ವೆಯ್ಟ್ ಮಾಡಿ ಯಾವ ರೂಟ್ ಆರ್ಡರ್ ಚೆನ್ನಾಗಿ ಬರುತ್ತೆ ಅಂಥ ರೂಟ್ ಮಾತ್ರ ಹಾಕೊಂಡು ಹೋಗಿ. ಇನ್ನು ಇದು ಬಿಟ್ಟರೆ ಕೆಲವು ಹುಡುಗರಿಗೆ ಗೊತ್ತಿರಲ್ಲ ಯಾವ ಏರಿಯಾದಲ್ಲಿ ಆರ್ಡರ್ ಚೆನ್ನಾಗಿ ಬರ್ತಾ ಇದೆ, ಎಲ್ಲಿ ನಾವು ಅರ್ನಿಂಗ್ಸ್ ಮಾಡಬೇಕು ಅಂತವ. ಸುಮಾರು ವಿಡಿಯೋ ಹಿಂದೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ, ನೋಡಿದ್ರೆ ಅರ್ಥ ಆಗುತ್ತೆ. ಮಾರ್ಕೆಟ್ ಹತ್ರ ಮಾಡಿದ್ರೆ ಮಾತ್ರನೇ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಲೋಕಲ್ ಆರ್ಡರ್ ಚೆನ್ನಾಗಿ ಬರುತ್ತೆ, ಸರ್ಜ್ ಬರ್ತಾ ಇರುತ್ತೆ. ಜಯನಗರ, JP ನಗರ, ಚಾಮರಾಜಪೇಟೆ, ಬಸವನಗುಡಿ ಈ ಕಡೆ ಎಲ್ಲ ಬರ್ತಾವಲ್ಲ, ಆಜಾದ್ ನಗರ
ಇಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಇರುತ್ತೆ, ಸರ್ಜ್ ಇರುತ್ತೆ, ಸ್ವಲ್ಪ ಅರ್ನಿಂಗ್ಸ್ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರೋದ್ರಿಂದ ಒಳ್ಳೆ ಅರ್ನಿಂಗ್ಸ್ ಮಾಡ್ಕೋಬಹುದು. ಅಲ್ಲೇ ಮನೆ ಇರೋರಿಗೆ ಬೆನಿಫಿಟ್ ಇದು ಹೇಳ್ತಾ ಇರೋದು. ಯಾಕೆಂದ್ರೆ ಸಿಟಿ ಹೊರಗಡೆ ಇರೋರು ಬಂದು ಸಿಟಿಗೆ ಲೋಕಲ್ ಆರ್ಡರ್ ಮಾಡ್ಕೊಳಕ್ ಆಗಲ್ಲ. ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಮಾಡಿ ಮತ್ತೆ ಅವ್ರ ಮನೆಗೆ ಹೋಗ್ಬೇಕಂದ್ರೆ ಸುಮಾರು ಟೈಮ್ ತಗೊಳುತ್ತೆ. ಮಾರ್ಕೆಟ್ ಸರೌಂಡಿಂಗ್ ಒಂದು 7-8 ಕಿಲೋಮೀಟರ್, ಮ್ಯಾಕ್ಸಿಮಮ್ 10 ಕಿಲೋಮೀಟರ್ ಇರೋರು ಆ ಏರಿಯಾದಲ್ಲಿ ಹೋಗಿ ಆರಾಮಾಗಿ ಬೆಳಗಿನ ಸಂಜೆವರೆಗೂ ಲೋಕಲ್ ಆರ್ಡರ್ ಹೊಡ್ಕೊಂಡು ಮನೆಗೆ ಬರ್ತಾ ಯಾವ್ದಾರು ಒಂದು 2-3 ಹಾಕೊಂಬಂದ್ರೆ 2,000-2,500 ಅರ್ನಿಂಗ್ಸ್ ಕಣ್ಣು ಮುಚ್ಕೊಂಡು ಮಾಡ್ಬೋದು. ನಮ್ಮ ಫ್ರೆಂಡ್ ಎಲ್ಲ ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದು. ಒಂದು ಕಾಲದಲ್ಲಿ ನಿಜವಾಗ್ಲೂ ನಾವು ಸ್ವಿಗ್ಗಿ ಝೊಮ್ಯಾಟೊ ಬಿಟ್ಟರೆ ಬೇರೆ ಯಾವುದೇ ಆ್ಯಪೇ ಇಲ್ಲ, ಗೊತ್ತಿರ್ಬೇಕು ಎಲ್ಲರಿಗೂ. 2016-17 ನಾನು ಡೆಲಿವರಿ ಫೀಲ್ಡಿಗೆ ಬಂದಾಗ ರಾಪಿಡೋ ಬಂದಿತ್ತು, ಬೈಕ್ ಟ್ಯಾಕ್ಸಿ ಬಿಟ್ಟರೆ ಫುಡ್ಡು ಗ್ರೋಸರಿ ಏನೂ ಇಲ್ಲ ರಾಪಿಡೋದಲ್ಲಿ. ಸ್ವಿಗ್ಗಿ ಝೊಮ್ಯಾಟೊ 2 ಇದ್ದು, ಅದು ಬಿಟ್ಟರೆ ಊಬರ್ ಇಟ್ಸ್ ಇತ್ತು, ಡನ್ಸೋ ಇತ್ತು. ಊಬರ್ ಇಟ್ಸ್ ಡನ್ಸೋ ಬಂದ್ಬಿಟ್ಟು ನಮ್ಮ ಎಲೆಕ್ಟ್ರಾನ್ ಸಿಟಿ ಝೋನ್ ಇರಲಿಲ್ಲ, ಸಿಟಿ ಒಳಗಡೆ ಇತ್ತು, ಅಲ್ಲೇ ಹೋಗಿ ಲಾಗಿನ್ ಮಾಡಬೇಕಾಯ್ತು ಝೋನಲ್ಲಿ. ಅದೆಲ್ಲ ಆಗದಿರೋ ಮಾತು. ಎಲೆಕ್ಟ್ರಾನ್ ಸಿಟಿಲಿ ನಾವು ಬರೀ ಸ್ವಿಗ್ಗಿ ಮಾಡ್ತಾ ಇದ್ದೆ, 2-3 ವರ್ಷ ಸ್ವಿಗ್ಗಿನೇ ಮಾಡಿದ್ವು. ಸ್ವಿಗ್ಗಿಲಿ ಅವಾಗ ಇನ್ಸೆಂಟಿವ್ ಹೆಂಗೆ ಕೊಡ್ತಾ ಇದೆ ಅಂದರೆ 720 ರೂಪೀಸ್ ಮಾಡಿದ್ರೆ 200 ರೂಪೀಸ್ ಇನ್ಸೆಂಟಿವ್ ಕೊಡೋನು. ಆ 720 ರೂಪೀಸ್ಗೆ ಬೆಳಿಗ್ಗೆ ಟಿಫನ್ನು, ಮಧ್ಯಾಹ್ನ ಲಂಚ್, ನೈಟ್ ಡಿನ್ನರ್ ಟೈಮು ಎಲ್ಲ ಲಾಗಿನ್ ಇದ್ರೂ ಮಾಡಿಸ್ತಿರ್ಲಿಲ್ಲ. 10 ರೂಪಾಯಿ 20 ರೂಪಾಯಿ ಉಳಿಸ್ಬಿಟ್ಟು ಇನ್ಸೆಂಟಿವ್ ಕೊಡಬೇಕಾಗುತ್ತೆ ಅಂತ ತೆಗೆದುಬಿಡ್ತಾ ಇದ್ದ. ಆ ಲಾಗಿನ್ ಅವ್ರು ಕಂಪ್ಲೀಟ್ ಆದಮೇಲೆ ಆರ್ಡರ್ ಹಾಕೋನು. ಈ ಥರ ಸಿಕ್ಕಾಬಟ್ಟೆ ಕಾಟ ಕೊಡ್ತಾ ಇದ್ದ. ಯಾಕೆಂದರೆ ಡೆಲಿವರಿ ಫೀಲ್ಡಿಗೆ ಬಂದಿರೋ ಹುಡುಗರು ಗೊತ್ತು, ನಮ್ಮದು ಕಂಪ್ನಿ ಬಿಟ್ಟರೆ ಬೇರೆ ಯಾವುದೂ ಆ್ಯಪ್ ಇಲ್ಲ, ಇಲ್ಲೇ ಮಾಡಬೇಕು, ಬೇರೆ ಆ್ಯಪ್ ಯೂಸ್ ಮಾಡೋಕ್ಕಾಗಲ್ಲ, ಆ ಥರ ಇತ್ತು. ಸುಮಾರು ಕಷ್ಟ ಬಿದ್ದಿದ್ದು ನಾವು. ನಮಗೆ ಯಾರು ಗೈಡ್ ಮಾಡೋರೇ ಇಲ್ಲ, ನೀವು ಈ ಥರ ಡ್ಯೂಟಿ ಮಾಡಿ, ಇಂಥ ಆ್ಯಪಲ್ಲಿ ಡ್ಯೂಟಿ ಮಾಡಿ, ಈ ಥರ ಮಾಡಿದ್ರೆ ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು. ಯಾಕೆಂದರೆ ಈ ಥರ ಗೈಡ್ ಮಾಡೋರೇ ಇಲ್ಲ, ಯಾವ ಯೂಟ್ಯೂಬರ್ಸು ಇಲ್ಲ ಆ ಟೈಮಲ್ಲಿ. ಈ ಡೆಲಿವರಿ ಫೀಲ್ಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋರೇ ಒಬ್ಬರು ಇಲ್ಲ. ನಮಗೇನು ಗೊತ್ತೋ ಅದು ಮಾಡ್ತಾಯಿದ್ದೋ, ಎಲ್ಲಿಗೆ ಆರ್ಡರ್ ಬರ್ತಲ್ಲಿ ಎತ್ಕೊಂಡು ಹೋಗ್ತಾಯಿದ್ದೋ, ಮತ್ತು ರಿಟರ್ನ್ ಖಾಲಿ ಬರ್ತಾಯಿದ್ದೋ. ಒಟ್ಟಾರೆ ಹೇಳ್ಬೇಕಾದ್ರೆ ನಿಜವಾಗ್ಲೂ ಡೆಲಿವರಿ ಫೀಲ್ಡಲ್ಲಿ ನರಕ ಇತ್ತು. 2016-17 ನರಕ ಅನುಭವಿಸ್ಬಿಟ್ಟಿದ್ವಿ ನಾವು ಡೆಲಿವರಿ ಫೀಲ್ಡಲ್ಲಿ. 1,000 ರೂಪಾಯಿ ಮಾಡಬೇಕು ಅಂದರೆ ಬೆಳಿಗ್ಗೆ 7 ಗಂಟೆಗೆ ಹೋದರೆ ನೈಟ್ 12 ಗಂಟೆಗೆ ಬರ್ತಾಯಿದ್ದು. ಅಷ್ಟು ಕಷ್ಟ ಬಿದ್ದಿದ್ದೀವಿ. ಆದ್ರೂ ನಾವು ಡೆಲಿವರಿ ಫೀಲ್ಡ್ ಬಿಡದಲೇ ಅಲ್ಲೇ ಪಳಗಿ, ಅಲ್ಲೇ ಸೆಟ್ಟಲಾಗಿ ಇವತ್ತೊಂದು ಲೈಫ್ ನೆಲೆ ಕಟ್ಕೊಂಡಿದ್ದೀವಿ ಅಂದರೆ ಇದೇ ಡೆಲಿವರಿ ಫೀಲ್ಡಿಂದಾನೆ. ಬಟ್ ನಮಗೆ ಇದ್ರ ಬಗ್ಗೆ ಏನು ಗೊತ್ತೋ ಅದನ್ನು ನಿಮ್ಮ ಬಗ್ಗೆ ಹಂಚ್ಕೊತಾ ಇದ್ದೀವಿ ನಾವು. ಯಾಕೆಂದರೆ ನಮಗೆ ಗೊತ್ತಿರೋದು 4 ಜನ ಹಂಚ್ಕೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ. ಸುಮಾರು ಜನ ಹೊಸಬ್ರು ಬರ್ತಾರೆ, ಏನೂ ಗೊತ್ತಿರಲ್ಲ ಡೆಲಿವರಿ ಫೀಲ್ಡ್ಗೆ ಹೆಂಗೆ ಬರಬೇಕಂತವ. ಅದಕ್ಕೋಸ್ಕರ ನಮಗೆ ಗೊತ್ತಿರೋದು ನಿಮ್ಗೆ ಹೇಳ್ಕೊಂಡ್ರೆ ನಿಮಗೂ ಅನುಕೂಲ ಆಗುತ್ತೆ. ಯಾವ ಥರ ಡ್ಯೂಟಿ ಮಾಡಬೇಕು ಅಂತವ ಎಲ್ಲ ಗೊತ್ತಾಗುತ್ತೆ. ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಡೆಲಿವರಿ ಬಾಯ್ಸ್ಗಳು, ಹೆಂಗೆ ಡ್ಯೂಟಿ ಮಾಡಬೇಕು, ಏನು ಎತ್ತ, ಯಾವುದ್ರಲ್ಲಿ ಆರ್ಡರ್ ಜಾಸ್ತಿ ಬರ್ತಾ ಇದೆ, ಯಾವ ಥರ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಪ್ರತಿಯೊಂದು ವಿಡಿಯೋ ಹಾಕ್ತಾನೆ ಇರ್ತಾರೆ ಮಾಡಿ. ಹಂಗಾಗಿ ನಾವು ಅಷ್ಟೇ, ನಮಗಂತೂ ಯಾರು ತಿಳಿಸಿರಲ್ಲ. ನಮಗೆ ಗೊತ್ತಿರೋದು ಇವಾಗ 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಯಾವ್ಯಾವ ಆ್ಯಪ್ ಇದಾವೆ, ಯಾವ ಥರ ಡ್ಯೂಟಿ ಮಾಡಿದ್ರೆ ಎಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಇರ್ತೀವಿ ಅಷ್ಟೇ. ಅದಕ್ಕೋಸ್ಕರ ನಾವು ಹೇಳ್ತಾ ಇರ್ತೀವಿ, ನೀವು ಸಪೋರ್ಟ್ ಮಾಡಿದ್ರೆ ನಾವು ಈ ಥರ ನಿಮಗೋಸ್ಕರ ವೀಡಿಯೋ ಮಾಡ್ತಾ ಇರ್ತೀವಿ. ಯಾಕೆಂದರೆ ಕೆಲವರು ನೋಡ್ತಾರೆ, ವಾಚ್ ಮಾಡ್ತಾರೆ, ಏನು ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ, ಸುಮ್ಮನೆ ಏನೋ ಟೈಮ್ ಪಾಸ್ ನೋಡ್ಕೊಂಡು ಹೋಗ್ತಾರೆ. ಇವ್ನಿಗೇನೋ ಯೂಟ್ಯೂಬಿಂದ ಒಳ್ಳೆ ದುಡ್ಡು ಬರ್ತಾಯಿದೆ ಅದಕ್ಕೆ ವೀಡಿಯೋ ಮಾಡ್ತಾರೆ ಹಂಗೆ ಅಂತ ಕಮೆಂಟ್ಸ್ ಹಾಕ್ತಾರೆ. ನಿಜವಾಗ್ಲೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ರಿಯಲ್ ಫ್ಯಾಕ್ಟು. 1 ವರ್ಷ ಆಯಿತು ಈ ತಿಂಗಳು ಕಳೆದ್ರೆ, 1 ರೂಪಾಯಿ ಇನ್ನೂ ಯೂಟ್ಯೂಬಿಗೆ ದುಡ್ಡು ಬಂದಿಲ್ಲ. ಆ ದುಡ್ಡು ಬಂದಾಗ ಖಂಡಿತ ಅದನ್ನು ಕೂಡ ರಿವ್ಯೂ ಮಾಡಿ ತೋರಿಸ್ತೀನಿ, ಎಷ್ಟು ಬಂತು, ಎಷ್ಟು ವರ್ಷಕ್ಕೆ ಅಂತವ. ಬಟ್ ಸುಮ್ಮನೆ ಹೇಳ್ತಾರೆ, ನಾವೇನೋ ಗೊತ್ತಿರೋದು ನಿಮ್ಮ ಹತ್ರ ಹಂಚ್ಕೋಬೇಕಂತ ವೀಡಿಯೋ ಮಾಡ್ತಾ ಇರ್ತೀವಿ. ಅಷ್ಟು ಬಿಟ್ಟರೆ ಯೂಟ್ಯೂಬಿಂದ ನಾವೇನು ಲಕ್ಷ ದದುಡ್ಡು ಬರ್ತಾ ಇದೆ, ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಸುಮ್ಮನೆ ಒಟ್ಟು ಏನೋ ಸುಳ್ಳು ಹೇಳ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ. ಕೆಲವ್ರು ಏನೇನೋ ಹೇಳ್ತಾರೆ, 420 ಬಕೆಟು ಹಂಗೆ ಹಿಂಗೆ, ಏನು ಅದು 1000 ಹೇಳ್ಕೊಳ್ಳಿ ಆಗದೆ ಇರೋರು. ನಮಗೆ ಗೊತ್ತಿರೋದು ನಿಮ್ಮ ಹತ್ರ ತಿಳಿಸ್ಕೊಡೋಕೆ ಅಷ್ಟೇ ನಾವು ವೀಡಿಯೋ ಮಾಡ್ತೀವಿ ಹೊರತು ಇದರಿಂದ ನಮಗೇನು ಇನ್ಕಮ್ ಇಲ್ಲ, ಏನಿಲ್ಲ. ಅದಕ್ಕೋಸ್ಕರನೇ ಪ್ರತಿನಿತ್ಯ ಏನಾದ್ರು ಒಂದು ಹೊಸ ವಿಚಾರ ಬಂದರೆ ಡೆಲಿವರಿ ಫೀಲ್ಡ್ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀವಿ. ಯಾವ ಥರ ಡ್ಯೂಟಿ ಮಾಡಿ ಹಿಂಗೆ ಮಾಡಿದ್ರೆ ಹೆಚ್ಚು ಅರ್ನಿಂಗ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅಷ್ಟೇ ನಾವು ಮಾಹಿತಿ ಕೊಡ್ತೀವಿ ಹೊರತು ಡೆಲಿವರಿ ಫೀಲ್ಡ್ ಬಗ್ಗೆ ಏನಾದ್ರು ಹುಡುಗರಿಗೆ ಯಾವ್ದಾರು ಕಿರಿಕ್ ಆಗೋದು, ಇಲ್ಲ ಏನಾದ್ರು ಹುಡುಗರು ಏನಾದ್ರು ಮಿಸ್ಬಿಹೇವ್ ಮಾಡೋದು, ಏನೇ ಮಾಡೋದು ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಇಲ್ಲಿ ಈ ಥರ ಆಯಿತು, ಈ ಥರ ಮಾಡಬೇಡ್ರಪ್ಪ, ಸೇಫಾಗಿ ಡ್ಯೂಟಿ ಮಾಡಿ, ನಿಮ್ಮನ್ನು ನಂಬಿ ನಿಮ್ಮ ಫ್ಯಾಮಿಲಿ ಇರ್ತಾರೆ. ಅದಕ್ಕೋಸ್ಕರ ಇದನ್ನೇ ನಿಮ್ಮ ಜೀವನಾಂಶ ಆಗಿರುತ್ತೆ. ಅದಕ್ಕೋಸ್ಕರ ಏನೇ ಆಗಲಿ ಸೇಫಾಗಿ ರೈಡ್ ಮಾಡಿ, ಸೇಫಾಗಿ ಡ್ಯೂಟಿ ಮಾಡಿ, ಯಾವುದೇ ಥರ ಮಿಸ್ಬಿಹೇವ್ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ನಾಳೆ ದಿವಸ ಏನೋ ಒಂದು 5 ನಿಮಿಷಕ್ಕೆ ಏನೋ ನಿಮ್ಮ ಮೈಂಡ್ ಚೇಂಜ್ ಆಗಿ ಆ ಥರ ಮಾಡಿದ್ರೆ ನಾಳೆ ಸಮಾಜದಲ್ಲಿ ನೀವು ತಲೆ ಎತ್ಕೊಂಡು ಓಡಾಡೋಕ್ಕಾಗಲ್ಲ. ಆ ಥರ ಎಲ್ಲ ಸಿಚುವೇಶನ್ ಬರುತ್ತೆ. ಸುಮಾರು ಜನ ಡೆಲಿವರಿ ಫೀಲ್ಡಲ್ಲಿ ಏನಕ್ಕೋ ಬರ್ತಾರೆ, ಕೆಲವರು ಟೈಮ್ ಪಾಸ್ಗೆ ಶೋಕಿ ಮಾಡೋಕ್ಕೆಲ್ಲ ಬರ್ತಾರೆ. ಅಂಥವರೆಲ್ಲ ಡೆಲಿವರಿ ಫೀಲ್ಡ್ಗೆ ಸೆಟ್ ಆಗಲ್ಲ. ಕೆಲವರು ಕಮಿಟ್ಮೆಂಟ್ ಇಟ್ಕೊಂಡು ಇದರಲ್ಲಿ ಏನೋ ಒಂದು ನಾವು ಸಾಧನೆ ಮಾಡಬೇಕು, ಇದರಿಂದ ಒಂದು ಸಂಪಾದನೆ ಮಾಡಬೇಕು, ಹೆಚ್ಚು ಅರ್ನಿಂಗ್ಸ್ ಮಾಡಬೇಕು, ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅನ್ನೋರು ಯಾರು ಬರ್ತಾರೆ, ನಿಜವಾಗ್ಲೂ ಖಂಡಿತ ಅವರು ಈ ಡೆಲಿವರಿ ಫೀಲ್ಡಲ್ಲಿ ಸೆಟಲ್ ಆಗೇ ಆಗ್ತಾರೆ 100%. ಇದಕ್ಕೆ ನಾವೇ ಬೆಸ್ಟ್ ಎಕ್ಸಾಂಪಲ್ಲು. ಇಲ್ಲಿ ಕೆಲಸ ಬಿಟ್ಟು ಹೋದ್ರೆ ಆಗಲ್ಲ ಅಂತ ನಾವು ಅವತ್ತೇ ಓಡಬಾಯಿತು. ಬಟ್ ಎಷ್ಟೇ ಕಷ್ಟ ಆಗಲಿ, ಹಗಲು ರಾತ್ರಿ ಕಷ್ಟ ಬಿದ್ದು ಮಾಡಿ ಇವತ್ತು ಡೆಲಿವರಿ ಫೀಲ್ಡಲ್ಲಿ ಸೆಟಲ್ ಆಗಿದ್ದೀವಿ ಅಂದರೆ ಅದೇನೋ ಆ ಟೈಮ್ ಹಂಗಿತ್ತು. ಬಟ್ ಇವಾಗ ಸುಮಾರು ಆ್ಯಪ್ಗಳಿದ್ದಾವೆ, ಯಾವುದೇ ಡೆಲಿವರಿ ಬಾಯ್ಸಿಗೆ ಭಯ ಇಲ್ಲ, ಇದಿಲ್ಲ ಇನ್ನೊಂದು ಆ್ಯಪಲ್ಲಿ ಮಾಡ್ಕೊತೀನಿ ಅನ್ಬೋದು. ಬಟ್ ನಮ್ಮ ಟೈಮಲ್ಲಿ ಯಾವ ಆ್ಯಪ್ ಇರಲಿಲ್ಲ, ಮಾಡಿದ್ರು ಅದರಲ್ಲೇ ಬಿಟ್ಟರು ಅದರಲ್ಲೇ, ಆ ಥರ ಸಿಚುವೇಶನಲ್ಲಿ ನಾವು ಪಳಗಿ ಬಂದಿರೋರು. ಅದಕ್ಕೋಸ್ಕರ ಗೊತ್ತಿರೋದು ನಿಮ್ಮ ಹತ್ರ ಹೇಳ್ತೀವಿ ಫ್ರೆಂಡ್ಸ್. ಇದಾಗಿತ್ತು, ಹೇಳ್ತಾ ಹೋದರೆ ಇನ್ನೂ 1000 ಇದೆ. ಬಟ್ ಎಲ್ಲ ಒಂದೇ ವಿಡಿಯೋದಲ್ಲಿ ಹೇಳಕ್ಕೆ ಹೋದರೆ ತುಂಬ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.